ಏನ್ರಿ 2,000 ರೂಪಾಯಿ ಕೊಟ್ಬಿಟ್ಟು 2,000 ರೂಪಾಯಿ ರೀ 2,000 ರೂಪಾಯಿ ಕೊಟ್ಬಿಟ್ಟು ಲೂಟಿ ಮಾಡ್ತಾ ಇದ್ದೀರಲ್ರಿ, ದರೋಡೆ ಮಾಡ್ತಾ ಇದ್ದೀರಾ. ಈ ಕಳ್ಳ ಕಾಂಗ್ರೆಸ್ ಅವರು ದರೋಡೆಕೋರರು. ಅಲಿಬಾಬಾ ಇವತ್ತ್ಯಾರು ವಿಧಾನಸೌಧದಲ್ಲಿ ಇದ್ದಾರೆ, ಮಂತ್ರಿಗಳು ಅಲಿಬಾಬಾ 40 ಜನ ಕಳ್ಳರಂಗಿದ್ದಾರೋ ಹಂಗೆ ಲೂಟಿ ಮಾಡ್ತಾ ಇದ್ದಾರೆ. 136 ಜನ MLAಗಳು. ಅವರ ಹತ್ರ ಈಗ ಹಣನೂ ಇಲ್ಲ, ಕೆಲಸ ಮಾಡಕ್ಕೆ ದುಡ್ಡು ಇಲ್ಲ, ಮನಸ್ಸು ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದರ ವಿರುದ್ಧವಾದಂತಹ ಹೋರಾಟವನ್ನ ನಾವು ಇವತ್ತು ಸಾಂಕೇತಿಕ ಅನ್ಬೇಡಿ, ಅಧ್ಯಕ್ಷರು ಅನೌನ್ಸ್ ಮಾಡ್ತಾರೆ. ಇದು ಇಲ್ಲಿಗೆ ಬಿಡಲ್ಲ, ನಾವು ಕೊನೆ ಎಂಡ್ವರೆಗೂ ನಾವು ತೆಗೆದುಕೊಂಡು ಹೋಗ್ತೀವಿ. ನಾವು ಈ ಕಾಂಗ್ರೆಸ್ಸಿನ ಬಂಡವಾಳ ಬಯಲಾಗಬೇಕು. ಬೆಲೆ ಏರಿಕೆಯನ್ನ ಮಾಡಿ ಇಡೀ ರಾಜ್ಯದ ಜನರಿಗೆ ಮೋಸ ಮಾಡಿದಿರ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ಬಿಡ್ತು. ಇವ್ರ ಯೋಗ್ಯತೆಗೆ ಡಬಲ್ ಡಿಜಿಟ್ ದಾಟ್ಲಿಲ್ಲ. ಇವ್ರ ಯೋಗ್ಯತೆಗೆ ಡಬಲ್ ಡಿಜಿಟ್ 136 ಜನ MLA ಡಬಲ್ ಡಿಜಿಟ್ ದಾಟಿಲ್ಲ. ನಾವಿರೋದು 66. ನಾವು ಡಬಲ್ ಡಿಜಿಟ್ ದಾಟಿದ್ದೀರಿ. 19 ಶಾಸಕರ ಇದ್ದೀರಿ ನಾವು, 19 ಸಂಸದರು ಇದ್ದೀರಿ ನಾವು. ಈ ಪರಿಸ್ಥಿತಿಯನ್ನ ಇವತ್ತು ಕಾಂಗ್ರೆಸ್ ಒಂದ್ ರೀತಿ ಮತಿಭ್ರಮಣೆ ಆಗ್ಬಿಟ್ಟಿದೆ, ಹುಚ್ಚಾಗ್ಬಿಟ್ಟಿದ್ದಾರೆ, ಹುಚ್ಚಿರ್ತಾರ ಇವತ್ತು. ಯಾಕೆಂದ್ರೆ ಈ ಬೆಲೆ ಏರಿಕೆ ಇದೆಯಲ್ಲ, ಸಿದ್ದರಾಮಯ್ಯನವರ ಹುಚ್ಚಾಟ ಇದು. ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಈ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನ ದಿವಾಳಿ ತಂದ್ಬಿಟ್ಟಿದ್ದಾರೆ. ನಮ್ಮ ಪಕ್ಕದ ರಾಜ್ಯ ಕೇರಳ ದಿವಾಳಿ ಆಗ್ಬಿಟ್ಟಿದೆ, ಬ್ಯಾಂಕ್ ಕರಪ್ಟ್. ಕರ್ನಾಟಕನೂ ಕೂಡ ಬ್ಯಾಂಕ್ ಕರಪ್ಟ್. ನೋಡಿ ಹೇಳ್ತಾ ಇದ್ದೀನಿ, ಈಗ 4,000 ರೂಪಾಯಿಗೆ ಒಂದು ಎಸ್ಟಿಮೇಟ್ ರೆಡಿ ಮಾಡಿದ್ದಾರೆ. ಗೊತ್ತಿರಲಿ ಅಶ್ವತ್ಥನಾರಾಯಣ ಅವರೇ, ಲೋನ್ ತಗೊಳಕ್ಕೆ. ಅದಕ್ಕೆ ಬ್ಯಾಂಕ್ ಅವ್ರು ಕೇಳಿದ್ದಾರೆ, ಏನ್ ಅಡಮಾನ ಇಡ್ತೀರಾ ಅಂತ. ಕಾರ್ಪೊರೇಷನ್ ಆಫೀಸ್ ಅಡಮಾನ ಇಡ್ತೀರಿ ಅಂತ ಹೇಳಿದ್ದಾರೆ. ಕಾರ್ಪೊರೇಷನ್ ಆಫೀಸು, ವಾರ್ಡ್ ಆಫೀಸು ವಾರ್ಡ್ ಆಫೀಸು ಅಡಮಾನ, ಕಾರ್ಪೊರೇಷನ್ ಆಫೀಸು ಅಡಮಾನ. ಮಾಡಿದ್ರೆ ಇನ್ನೇನು ಇನ್ನೊಂದು ವರ್ಷ ನೋಡಿ, ನೀವು ಕಿತ್ತಾಕಿಲ್ಲ ಅಂದ್ರೆ ದಂಗೆ ಎದ್ದು ಕಿತ್ತಾಕ್ಬೇಕು ಈ ಸರ್ಕಾರವನ್ನ, ದಂಗೆ ಎದ್ದು ಕಿತ್ತಾಕ್ಬೇಕು ಈ ಸರ್ಕಾರ. ಇಲ್ಲ ಅಂದ್ರೆ ಮುಂದಿನ ವರ್ಷ ಸಿದ್ದರಾಮಯ್ಯ ಬಡ್ಜೆಟ್ ಮಂಡನೆ ಮಾಡುವಾಗ ವಿಧಾನಸೌಧವನ್ನ ಅಡವಿಟ್ಟಿದ್ದೀರಿ ಅಂತೇಳಿ ಬಡ್ಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಇದು ಗ್ಯಾರಂಟಿ, ಇದು ಗ್ಯಾರಂಟಿ. BWSSBನವರು 1,000 ಕೋಟಿ ಲೋನ್ಗೆ ಬರೆದವ್ರೆ. ಅವರು ಎಲ್ಲ BWSSB ಎಲ್ಲ ಆಫೀಸನ್ನ ಅಡವಿಟ್ಟಕ್ಕೆ ಮಾಡಿದ್ದಾರೆ. ಅವರನ್ನು ಕೂಡ BDA ಕಾಂಪ್ಲೆಕ್ಸ್ಗಳು ನಿಮ್ಮ ಏರಿಯಾದಲ್ಲಿ ಎಲ್ಲೆಲ್ಲವೆ, BDA ಕಾಂಪ್ಲೆಕ್ಸ್ಗಳು ಎಲ್ಲೆಲ್ಲ ಐತೆ, ಅಂಗಡಿಗಳು ಎಲ್ಲೆಲ್ಲ ಐತೆ, 7 ಇದೆ. ಅಲ್ಲಿ ಅಂಗಡಿಯಲ್ಲಿರೋ ಯಾರು ಬಡವರಿದ್ದಾರೆ, ಕನ್ನಡಿಗರಿದ್ದಾರೆ, ಅವ್ರಿಗೂ ಎತ್ತ ಅಂಗಡಿ ಈಗ ಅವಾಗ ನೋಟಿಸ್ ಕೊಟ್ಟಿದ್ದಾರೆ. ಅದನ್ನು ಮಾರಾಟಕ್ಕೆ ಇಟ್ಟುಬಿಟ್ಟಿದ್ದಾರೆ. ಅದು 3,000 ಕೋಟಿ. ಎಲ್ಲ ಕರ್ನಾಟಕವನ್ನ ಅಡಮಾನದ ಒಂದು ವಸ್ತುವಾಗಿ ಮಾಡಿರುವಂತಹ ಈ ಪಾಪಿ ಕಾಂಗ್ರೆಸ್, ಈ ದುರುಳ ಕಾಂಗ್ರೆಸ್ಗೆ ಒಂದು ಗತಿಯನ್ನ ಈ ರಾಜ್ಯದ ಜನ ಕಾಣಿಸಬೇಕು. ಆ ರೀತಿಯ ಹೋರಾಟವನ್ನ ನಾವೆಲ್ಲರೂ ಕೂಡ ಮಾಡೋಣ. ಈ ಬೆಲೆ ಏರಿಕೆ ಏನಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಇದು ಸಿದ್ದರಾಮಣ್ಣವರ ನುಂಗಣ್ಣರ ಪಾರ್ಟಿ. ಇದು ಈ ನುಂಗಣ್ಣವರ ಪಾರ್ಟಿಗೆ ಸರಿಯಾದಂತಹ ಬುದ್ಧಿಯನ್ನ ನಾವೆಲ್ಲರೂ ಕಲಿಸಬೇಕು ಅನ್ನೋ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.